ಕಾನ್ಸ್ಟಂಟ್ ಅಪ್ರೋಚ್. ಹೌದಾ? ಒಂದನ್ನು ಮಾಡ್ತೆ ಅಂದರೆ ನೀವು ಮಾಡ್ತೆ. ಹಾಂ, ಈಗ ಮತ್ತೆ ಅದೇ ಕತೆ ಹೇಳ್ತೆ. ಒಂದು ಟಿಟ್ಟಿಬ ಹಕ್ಕಿ ಸಮುದ್ರದ ದಡದಲ್ಲಿ 2 ಮೊಟ್ಟೆ ಇಡ್ತು. ಆ ಮೊಟ್ಟೆಯನ್ನು ಸಮುದ್ರ ತಗೊಂಡಿತ್ತು, ಕೊಡುವಂತು ಸಮುದ್ರದ ಹತ್ರ. ಕೊಟ್ಟಿದ್ದಿಲ್ಲ. ಮತ್ತು ಸ್ವಲ್ಪ ದಿನ ಆದಮೇಲೆ ಮತ್ತೆ 2 ಮೊಟ್ಟೆ ಇಡ್ತು, ಅದನ್ನೂ ತಗೊಂಡೋತು ಸಮುದ್ರ. ಈ ಸಲ ಸಿಟ್ಟು ಬಂದು ಅದಕ್ಕೆ ಒಂದು ಸ್ಥಿರವಾದ ನಿರ್ಧಾರ ಮಾಡ್ತು. ಆತ ಏನಪ್ಪ, ನನ್ನ ಹತ್ರ ಅಪ್ಪದು ಒಂದು ಹುಲ್ಲು ಕಡ್ಡಿ ಎತ್ತಲ್ಲ ಅಷ್ಟೇ ಅಪ್ಪದು. ಹಾರೋಗ್ತೆ ಸಮುದ್ರದ ನೀರನ್ನು ಹುಲ್ಲು ಕಡ್ಡಿಲಿ ಹಿಂಗೆ ಮುಟ್ತೆ, 1 ಡ್ರಾಪ್ ಬತ್ತಾ, ಅದನ್ನು ತಗೊಬಂದು ಈ ಕಡೆ ದಡದ ಮೇಲೆ ಹಾಕ್ತೆ, ಮತ್ತು ಹಾರೋಗ್ತೆ ಹಿಂಗೆ ಮಾಡ್ತೆ. ಹೀಗೆ ಮಾಡ್ತಾ 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 ಕಡೆಗೆ ನಾರದ್ರು ಅದನ್ನು ನೋಡಿದ್ರಡ. ನೋಡಿ ಗರುಡನ ಹತ್ರ ಹೇಳಿದ್ರಡ, ಸ್ವಲ್ಪ ಹೆಲ್ಪ್ ಮಾಡೋ ಅವನಿಗೆ. ಅದೆಲ್ಲ ಅಪ್ಪು ಕೆಲಸ ಅಲ್ಲ ಆತ. ಆದರೂ ಇದು ಕೆಲಸ ಬಿಟ್ಟಿದ್ದಿಲ್ಲ. ಹಾರ್ತಿತ್ತು, ಹೋಗ್ತಿತ್ತು, ಹುಲ್ಲಿನಲ್ಲಿ 1 ಡ್ರಾಪ್ ತಗೋತಿತ್ತು, ಸಮುದ್ರದ ನೀರು ಈ ಕಡೆ ಇದು ನಿನ್ನ ಖಾಲಿ ಮಾಡ್ತೆ, ನಿನ್ನೊಳಗಿದು ಮೊಟ್ಟೆ ಕಡೆಗೆ ನಾ ತಗತ್ತೆ ಹೇಳಿ. ಹೌದಾತ? ಸೊ ಕಡೆಗೆ ಗರುಡ ಬಂದು ಹೆಲ್ಪ್ ಮಾಡ್ತಾ ಸಮುದ್ರನ ಹತ್ರ, ಮೊಟ್ಟೆ ಕೊಟ್ಬಿಡಪ್ಪ ಅದರದು ಹೇಳಿ ಮೊಟ್ಟೆ ವಾಪಸ್ ಕೊಡ್ತಾ ಸಮುದ್ರ. ಸ್ಥೈರ್ಯ ಅಂದರೆ ಹಂಗೆ ಗೊತ್ತಿದ್ದ, ಕಾನ್ಸ್ಟಂಟ್ ಅಪ್ರೋಚ್. ಮಾಡ್ತೆ ಅಂದ್ರೆ ಮಾಡ್ತೆ, ಯಾರಾದರೂ ಬಂದು ಹೆಲ್ಪ್ ಮಾಡ್ತಾ ಕಡೆಗೆ. ಇದೆ ಹಿಂಗಾದಂಗೆಯ. ಗೊತ್ತಾತ? ಎಂತ ಗೊತ್ತಾಯ್ತು ಹೇಳು. ಕೆಲಸ ಮಾಡಿದ್ರೆ ಯಾರಾದರೂ ಬಂದು ಹೆಲ್ಪ್ ಮಾಡಿ. ಹಾಂ, ನೀನು ಹಿಂದೆ ಬೀಳಂಗಿಲ್ಲ ಅಂದರೆ ಹಿಂದೆ ಸರಿಯುವಂಗಿಲ್ಲ ಎಂಥದ್ರಿಂದನೂ. ಇದಪ್ಪೊಪ್ಪದೆಲ್ಲ ಆಗ್ತಿಲ್ಲ. ಇಲ್ಲೋರು ಸಮುದ್ರ ಎಷ್ಟು ದೊಡ್ಡಕ್ಕಿದ್ದು, ಹುಲ್ಲು ಕಡ್ಡಿಯಿಂದ ಬಪ್ಪದು 1 ಡ್ರಾಪು, ಆದರೂ ಅದು ಬಿಟ್ಟಿದ್ದಿಲ್ಲ. ಅದಕ್ಕೆ ಸ್ಥೈರ್ಯ ಹೇಳ್ತಾ. ಇಲ್ಲೆಂತ ಹೇಳ್ತಾ ಅಂದರೆ, ಮೋಕ್ಷ ಮಾರ್ಗದಲ್ಲಿ ಸ್ಥಿರವಾಗಿರುವ ಭಾವ, ದೇವರನ್ನು ಹೊಂದುವುದರಲ್ಲಿ ನಮ್ಮ ದೃಢತೆ ಅಂದರೆ ನಮ್ಮ ಸ್ಥೈರ್ಯ ಅಲ್ಲಿರಳಿ. ಯಾರು ಎಂತ ಹೇಳಿದ್ರೆ ಹೋಗ ಕೆಲಸ ಇಲ್ಲ, ಇಷ್ಟು ಸಣ್ಣ ಮಕ್ಕಳಿಗೆ ಮೋಕ್ಷದ ಸುದ್ದಿ ಮಾತಾಡ್ತಾ ಇದ್ದ ಹಂಗೆ ಹಿಂಗೆ ಹೇಳಿ ಯಾರು ಹೇಳಿದ್ರು ನಮ್ಮ ಅಪ್ರೋಚನ್ನು ನಾವು ಬಿಡಲಿಲ್ಲ ಹೇಳಿ ಹೇಳತ್ತ. ಎಂತ ಮಾಡವು? ದೇವರಲ್ಲಿ ಭಕ್ತಿ ಮಾಡವು, ದೇವರಲ್ಲಿ ಪ್ರೀತಿ ಮಾಡವು ಅಷ್ಟೇ. ಗೊತ್ತಾತ? ಸ್ಥೈರ್ಯಂ ಆತ್ಮವಿನಿಗ್ರಹ.